ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಆಗಲಿಕ್ಕೆ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಡಂಗಿಲ್ಲ, ಒಟ್ಟಿನಲ್ಲಿ ಸರ್ಕಾರ ವಿರುದ್ಧ ಚುನಾವಣೆ ಬರುತ್ತೆ ಅನ್ನೋ ಅದು ನೋಡ್ರಿ, ಅದು ಹಗಲುಗನಸು ಅಂತಾರೆ. ಹಗಲುಗನಸು ಕಾಣೋರು ಇಷ್ಟು ಮಂದಿ ಇರ್ತಾರೆ. ನಿದ್ದೆ ಬಂದಾಗ ಮಕ್ಕೊಂಡಾಗ ಒಂದಿಷ್ಟು ಮಂದಿ ಕನಸು ಬರುತ್ತೆ ಅಂತ ಕೇಳಿ ನಾನು. ಆದರೆ ಇವರು ಹಗಲತ್ತ ಕನಸು ಕಾಣ್ಕೊತ ಹೊಂಟ್ರ. ಆರ್ ಅಶೋಕ ಅವರೊಬ್ಬ ಇನ್ನುಳಿದಂಥ ನಾಯಕರು ಏನದಾರಲ್ಲ, ಇವರಲ್ಲಿ ಒಗ್ಗಟ್ಟಲ್ಲಿ ಐತಿ ಇವ್ರ ಹತ್ರ. ಇಬ್ಬರು ಪಕ್ಷದಾಗ ಯಡಿಯೂರಪ್ಪ ಹತ್ತಾಗ, ಇನ್ನೊಬ್ಬ ಇತ್ತಾಗ ರೆಬಲ್ಸ್ ಎಷ್ಟದಾರ ಅಲ್ಲಿ. ಅವ್ರ ಪಕ್ಷದ ತಮ್ಮ ಮನೆಯನ್ನು ನೋಡ್ಕೊಂತ ಹೇಳ್ರಿ. ಮೊದಲೇಕೆ ಇನ್ನೊಂದು ಮನೆದು ಏನೇನು ಸಾಕ್ಬಿಡ್ತಾರೆ. ತಮ್ಮ ಮನೆ ಸ್ವಚ್ಛ ಮಾಡ್ಕೊಂಡು ತಮ್ಮ ಮನೆ ಕುಟುಂಬದ ಸದಸ್ಯರನ್ನು ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ ಫಸ್ಟ್. ನಮ್ಮದೇನು ಮಾತಾಡಕ್ಕೆ ಬರ್ತದೆ. ಏನೂ ಆಗಲ್ಲ. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮದೇ ಆಡಳಿತ ಇರುತ್ತೆ. ಮತ್ತು 28ಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನನಗಂತೂ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಅದರ ಬಗ್ಗೆ ಮಾತಾಡಕ್ಕೆ. ನಾನು ಅಷ್ಟು ದೊಡ್ಡವನಲ್ಲ. ಅದು ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ನಮ್ಮ ವರಿಷ್ಠರಿಗೆ ಗೊತ್ತಿದೆ. ಅವ್ರು ನಿರ್ಧಾರ ಮಾಡ್ತಾರೆ. ಒಪ್ಪಂದದ ಬಗ್ಗೆ ಗುರುಗಳು ಹೆಂಗೆ ಹೇಳೋಕ್ಕಾಗತ್ತೆ? ಮಠಾಧೀಶರು ಯಾಕೆ ಹೇಳ್ತಾರೆ? ಹೇಳುವಂಥದ್ದಲ್ಲ. ಅದು ಒಪ್ಪಂದ ಆಗಿದೆ ಬಿಟ್ಟಿದ್ದು ನಮ್ಮ ಪಕ್ಷ ಇದೆ, ನಾಯಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಸಂಪುಟ ಸಿಎಂ ಆಗಲಿಕ್ಕೆ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಡಂಗಿಲ್ಲ, ಒಟ್ಟಿನಲ್ಲಿ ಸರ್ಕಾರ ವಿರುದ್ಧ ಚುನಾವಣೆ ಬರುತ್ತೆ ಅನ್ನೋ ಅದು ನೋಡ್ರಿ, ಅದು ಹಗಲುಗನಸು ಅಂತಾರೆ. ಹಗಲುಗನಸು ಕಾಣೋರು ಇಷ್ಟು ಮಂದಿ ಇರ್ತಾರೆ. ನಿದ್ದೆ ಬಂದಾಗ ಮಕ್ಕೊಂಡಾಗ ಒಂದಿಷ್ಟು ಮಂದಿ ಕನಸು ಬರುತ್ತೆ ಅಂತ ಕೇಳಿ ನಾನು. ಆದರೆ ಇವರು ಹಗಲತ್ತ ಕನಸು ಕಾಣ್ಕೊತ ಹೊಂಟ್ರ. ಆರ್ ಅಶೋಕ ಅವರೊಬ್ಬ ಇನ್ನುಳಿದಂಥ ನಾಯಕರು ಏನದಾರಲ್ಲ, ಇವರಲ್ಲಿ ಒಗ್ಗಟ್ಟಲ್ಲಿ ಐತಿ ಇವ್ರ ಹತ್ರ. ಇಬ್ಬರು ಪಕ್ಷದಾಗ ಯಡಿಯೂರಪ್ಪ ಹತ್ತಾಗ, ಇನ್ನೊಬ್ಬ ಇತ್ತಾಗ ರೆಬಲ್ಸ್ ಎಷ್ಟದಾರ ಅಲ್ಲಿ. ಅವ್ರ ಪಕ್ಷದ ತಮ್ಮ ಮನೆಯನ್ನು ನೋಡ್ಕೊಂತ ಹೇಳ್ರಿ. ಮೊದಲೇಕೆ ಇನ್ನೊಂದು ಮನೆದು ಏನೇನು ಸಾಕ್ಬಿಡ್ತಾರೆ. ತಮ್ಮ ಮನೆ ಸ್ವಚ್ಛ ಮಾಡ್ಕೊಂಡು ತಮ್ಮ ಮನೆ ಕುಟುಂಬದ ಸದಸ್ಯರನ್ನು ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ ಫಸ್ಟ್. ನಮ್ಮದೇನು ಮಾತಾಡಕ್ಕೆ ಬರ್ತದೆ. ಏನೂ ಆಗಲ್ಲ. 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮದೇ ಆಡಳಿತ ಇರುತ್ತೆ. ಮತ್ತು 28ಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನನಗಂತೂ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡವನು ಅಲ್ಲ ಅದರ ಬಗ್ಗೆ ಮಾತಾಡಕ್ಕೆ. ನಾನು ಅಷ್ಟು ದೊಡ್ಡವನಲ್ಲ. ಅದು ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ನಮ್ಮ ವರಿಷ್ಠರಿಗೆ ಗೊತ್ತಿದೆ. ಅವ್ರು ನಿರ್ಧಾರ ಮಾಡ್ತಾರೆ. ಒಪ್ಪಂದದ ಬಗ್ಗೆ ಗುರುಗಳು ಹೆಂಗೆ ಹೇಳೋಕ್ಕಾಗತ್ತೆ? ಮಠಾಧೀಶರು ಯಾಕೆ ಹೇಳ್ತಾರೆ? ಹೇಳುವಂಥದ್ದಲ್ಲ. ಅದು ಒಪ್ಪಂದ ಆಗಿದೆ ಬಿಟ್ಟಿದ್ದು ನಮ್ಮ ಪಕ್ಷ ಇದೆ, ನಾಯಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಸಂಪುಟ